ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಇಷ್ಟು ದಿನ ವ್ಲಾಗನ್ನು ಮಾಡಿಲ್ಲ ಅಂತ ಹೇಳೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತೇಳಿ. ಇವತ್ತು ಸೋಮವಾರ, ಕೆಲಸ ಎಲ್ಲ ಮುಗಿದಿದೆ. ಟೈಮ್ ಇವಾಗ 3 ಗಂಟೆ ಆಯಿತು. ಮಗ ಸ್ಕೂಲಿಂದ ಬರ್ತಾನಲ್ಲ, ಅವನ್ನ ಕರ್ಕೊಂಬರೋದಕ್ಕೆ ಹೋಗ್ತಾ. ನನ್ನ ಮಗಳಿಗೆ ಕೆಳಗಡೆ ಯಾವಾಗ ಕರ್ಕೊಂಬರ್ತೀನಿ ಅಂತಲೇ ಕಾಯ್ತಾ ಇರ್ತಾಳೆ. ಕೆಳಗಡೆ ಏನಾದರೂ ಕೈಗೆ ಸಿಗಲ್ಲ, ಆ ಥರ ಓಡಾಡ್ಕೊಂಡಿರ್ತಾಳೆ. ಹಾಗೆ ಇವಾಗ ಇಲ್ಲಿ ಬೆಕ್ಕು ನೋಡ್ತಾ ಇದ್ದಾಳೆ. ಬೆಕ್ಕು ಕಾಣಿಸ್ತಾ ಇದೆ ಅವಳಿಗೆ. ಬೆಕ್ಕು ಅಂದರೆ ಅವಳಿಗೆ ತುಂಬ ಇಷ್ಟ. ಬೆಕ್ಕು ನಾಯಿಗಳು ಅಂದರೆ ತುಂಬ ಇಷ್ಟ ಅವಳಿಗೆ. ಪುಟಿ ಪುಟಿ ಹೆಜ್ಜೆ ಹಿಡ್ಕೊಂಡು ಮನೆ ತುಂಬ ಓಡಾಡ್ತಾ ಇರ್ತಾಳೆ. ಹಾಗೆ ಕೆಳಗಡೆ ಬಿಟ್ರಂತೂ ಕೇಳೋದೇ ಬೇಡ, ಹಿಡಿಯೋಕ್ಕೆ ಇಬ್ಬರು ಬೇಕಾಗುತ್ತೆ ಅವಳಿಗೆ. ನೋಡಿ, ಇಲ್ಲಿ ಬೆಕ್ಕಿದೆ. ಬೆಕ್ಕು ಕರೀತಾ ಇದ್ದಾಳೆ ಬಾಬಾ ಅಂತೇಳಿ. ಒಂದು ಚಿಕ್ಕ ಮರಿ ಕೂಡ ಇದೆ. ಏನದು? ಏನದು? ಬೆಕ್ಕ ಹೆಂಗೆ ಕೂಗ್ತೈತಿ? ಬಬು ಅಂತೈತಾ? ಬಬು ಅಂತೈತೆ, ಮ್ಯಾವ್ ಅಂತೈತ? ಮ್ಯಾವ್ ಅಂತೈತಿ. ಹೋಗ್ಬೇಡ, ಬೀಳ್ತೀಯ. ಏನು ಮಾಡ್ತು? ಬೆಕ್ಕಿನ ಮರಿ ಬಾಲ ಹಿಡಿಯೋಕೆ ಹೋಗ್ತಾ ಇದ್ದಾಳೆ. ನಂಗೊಂದು ಕಡೆ ಭಯ ಆಗ್ತದೆ, ಎಲ್ಲಾದರೂ ಪರ್ಚಿಬಿಟ್ರೆ ಅಂತ. ಹಾಗೆ ಬೆಕ್ಕೇನಾದರೂ ಪರ್ಚಿತು ಅಂದರೆ ದೊಡ್ಡವರಾದ್ಮೇಲೆ ಹಾಗೆ ಕಲೆ ಉಳಿಯುತ್ತೆ ಅದು. ನೋಡಿ, ಬಾಲ ಹಿಡ್ದು ಹಿಡಿಯೋಕೆ ನೋಡ್ತಾಳೆ. ಏನದ? ಮ್ಯಾವ್. ಇವಾಗ ಮಧ್ಯಾಹ್ನ 4 ಗಂಟೆ ಆಗಿದೆ. ನಮ್ಮ ಮನೆಯವರು ಬಂದ ತಕ್ಷಣ 3:15ಗೆ ಚರಿನ ಕರ್ಕೊಂಡೋಗಿ ಸ್ವಲ್ಪ ಕೂದಲು ಸ್ವಲ್ಪ ಚಿಕ್ಕದಾಗಿ ತೆಗೆಸಿದ್ವಿ. ಯಾಕಂದರೆ ಅವಳ ಕೂದಲು ತುಂಬ ತೆಳುವಾಯಿತು, ಸ್ವಲ್ಪ ದಪ್ಪ ಬರುತ್ತೆ ಅಂತೇಳಿ ತೆಗೆಸಿದ್ವಿ. ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಚಿಕ್ಕ ಪುಟ್ಟ ಐಟಮ್ ಎಲ್ಲ ಸ್ವಲ್ಪ ತಗೊಳ್ಳೋದಿತ್ತು. ಅದಕ್ಕೆ ಹೊರಗಡೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ತಂಗಿ ಹೋಗ್ತಾಯಿದ್ದೀವಿ. ಇವಾಗ ಚಳಿ ಸ್ಟಾರ್ಟ್ ಆಗಿದೆ ಅಲ್ಲ, ಮೈಯೆಲ್ಲ ಕೆರೆತ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವಾಗಲೇ ಸ್ವಲ್ಪ ಮಾಯ್ಶ್ಚರೈಸರ್ಸ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಕಿನ್ನು ಅಂತೇಳ್ಬಿಟ್ಟು ತೊಗೊಂಬರೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಮಕ್ಕಳಿಗೆಲ್ಲ ಮಾಯ್ಶ್ಚರೈಸರ್ಸ್ ಎಲ್ಲ ಡೈಲಿ ಹಾಕ್ತೀನಿ, ಚೆನ್ನಾಗಿದೆ. ಬಟ್ ನನಗೆ ಖಾಲಿಯಾಗಿತ್ತು, ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ತೊಗೊಂಬರೋಣ ಅಂತ ಹೋಗಿದ್ವಿ. ಹಾಗೆ ಅಲ್ಲೊಂದು ಬಟ್ಟೆ ಅಂಗಡಿ ಇತ್ತು, ಟಾಪ್ ನೋಡೋಣ ಅಂತೇಳಿ ಹೋದ್ವಿ. ಕುರ್ತಿ ಸೆಟ್ಸು ಆಮೇಲೆ ಟಾಪ್ಸ್ ಎಲ್ಲ ಇತ್ತು, ಚೆನ್ನಾಗೇ ಇತ್ತು, ಪರವಾಗಿಲ್ಲ. ಆದರೆ ರೇಟು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. 2 ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅವರು ನಮಗೆ ರೇಟ್ ಹೊಂದಿಸಿ ಕೊಟ್ಟೇ ಇಲ್ಲ. ನನಗೆ ಈ ಡ್ರೆಸ್ಸು ತುಂಬಾ ಇಷ್ಟ ಆಗಿತ್ತು. ಕಾಟನ್ ಇದು, ಪ್ಯೂರ್ ಕಾಟನ್ ಇದೆ. ಅದ್ರ ಮೇಲೆ ಚಿಕನ್ ವರ್ಕ್ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪ್ಯಾಂಟ್ಗೂ ಕೆಳಗಡೆ ಲೇಸ್ ಥರ ಬಂದಿತ್ತು. ವೇಲ್ ಕೂಡ ತುಂಬಾ ಚೆನ್ನಾಗಿತ್ತು. ಇದ್ರ ಮಧ್ಯೆ ನನ್ನ ಮಗಳನ್ನ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು. ಆ ಕಡೆನೂ ಓಡಾಡ್ತಾಳೆ, ಈ ಕಡೆನೂ ಓಡಾಡ್ತಾಳೆ. ಕೈಗೆ ಸಿಕ್ಕಿರೋದೆಲ್ಲ ಎಳ್ದು ಬಿಸಾಡ್ತಾ ಇದ್ಲು. ಅವ್ರು ನಮಗೆ ಪರಿಚಯ ಇರೋದಕ್ಕಾಗಿ ಏನೂ ಹೇಳಲಿಲ್ಲ. ಹಾಗೆ ಟಾಪ್ಸ್ ಎಲ್ಲ ನೋಡಿ ಒಂದು ಟಾಪನ್ನು ತಗೊಬಂದ್ವಿ.
ಸುಮಾರು 6:30 ಆಯಿತು. ಇನ್ನೇನು ಸ್ವಲ್ಪ ಪಾತ್ರೆಗಳಿತ್ತು, ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಶ್ರೇಯಸ್ಲು ಲಂಚ್ ಬಾಕ್ಸು ಹಾಗೆ ಕಾಫಿ ಕುಡ್ದಿರೋದೆಲ್ಲ ಸ್ವಲ್ಪ ಪಾತ್ರೆ ಇತ್ತು, ಬೇಗ ಬೇಗ ಅಂತ ವಾಶ್ ಮಾಡಿಕೊಂಡೆ. ಹಾಗೆ ನಾನು ಇನ್ನೊಂದು ವಿಚಾರ ಹೇಳಬೇಕಿತ್ತು ಅಂತ ಹೇಳಿದೆ ಅಲ್ಲ, ಇಷ್ಟು ದಿನ ನಾನು ಏನಕ್ಕೆ ಯೂಟ್ಯೂಬನ್ನು ಮಾಡಿಲ್ಲ ಅಂತ. ಶ್ರೇಯಸ್ಗೂ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ, ಅವನಿಗೆ ಮಂತ್ಲಿ ಟೆಸ್ಟ್ಗಳು ಇರ್ತವೆ, ಯೂನಿಟ್ ಟೆಸ್ಟ್ಗಳು ಆಗ್ತಾ ಇರುತ್ತೆ, ಅವನ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ನಾನಿವಾಗ ಯೂಟ್ಯೂಬ್ ಅಂತೇಳಿ ಇದ್ರ ಬಗ್ಗೆ ಗಮನ ಕೊಟ್ಟರೆ ಅವನ್ನ ಪ್ರಿಪೇರ್ ಮಾಡೋದಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಒಂದಿನ ಸ್ಟಾಪ್ ಮಾಡಿದ್ದೆ. ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಸ್ವಲ್ಪ ರೂಢಿ ಇರಲಿಲ್ಲಲ್ಲ, ಅವನು ಚಿಕ್ಕವನಾಗಿದ್ದ, ಅವನಿಗೆ ಹೋಮ್ವರ್ಕ್ ಮಾಡು ಅಂತೇಳಿ ಜೊತೆಯಲ್ಲೇ ಕೂರಿಸ್ಕೊಂಡು ಮಾಡಬೇಕಿತ್ತು. ಹಾಗೆ ಇವಳು ಚಿಕ್ಕವಳಾಗಿದ್ಲು, ಇವಳನ್ನೂ ನೋಡ್ಕೋಬೇಕಿತ್ತಲ್ಲ, ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇವಾಗ ಇವಳು ಸ್ವಲ್ಪ ಪರವಾಗಿಲ್ಲ, ಅಣ್ಣನ ಜೊತೆಗೆ ಆಟ ಆಡ್ತಾ ಇರ್ತಾಳೆ. ಹಾಗೆ ಅವನು ಕೂಡ ಹೋಮ್ವರ್ಕ್ ಮಾಡ್ಕೊ ಅಂತೇಳಿ ಹೇಳಿದರೆ ಹೋಮ್ವರ್ಕ್ ಕೂಡ ಮಾಡ್ಕೊತಾನೆ, ಜೊತೆಯಲ್ಲೇ ಕೂತ್ಕೋಬೇಕು ಅಂತೇನಿಲ್ಲ. ಇನ್ಮೇಲಿಂದ ಡೈಲಿ ವ್ಲಾಗ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇನ್ನು ಸಂಜೆ ಅಡುಗೆ ಏನು ಮಾಡಬೇಕಾಗಿಲ್ಲ, ರೈಸ್ ಅಷ್ಟೇ ಮಾಡ್ಕೊಂಡ್ರಾಯ್ತು. ಮಧ್ಯಾಹ್ನ ಸಾಂಬಾರೆಲ್ಲ ಮಾಡಿದ್ದೇ ಇದೆ, ಸಂಜೆ ಏನು ಮಾಡೋಕ್ಕೋಗಲ್ಲ, ರೈಸ್ ಅಷ್ಟೇ ಮಾಡ್ಕೊತೀನಿ. ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ. ಇಲ್ಲಿ ನಮ್ಮಮ್ಮ ಕಾಲ್ ಮಾಡಿದ್ರು, ಮಾತಾಡ್ತಾ ಪಾತ್ರೆಯನ್ನು ವಾಶ್ ಮಾಡಿಕೊಂಡೆ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.